ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು. ಇನ್ನು ಮುಂದೆ ಫ್ರೀ ಬಸ್ ಅಂತ ಸುಮ್ಮನೆ ಹತ್ತುವ ಹಾಗಿಲ್ಲ. ಆಧಾರ್ ಕಾರ್ಡ್ ಇದ್ರೂ ಕೂಡ ಫ್ರೀ ಬಸ್ ಬಂದ್ ಮಾಡಲು ಮುಂದಾದ ಸರ್ಕಾರ. ಇಂಥವರಿಗೆ ಮಾತ್ರ ಅವಕಾಶ. ಹೊಸ ನಿಯಮಗಳು ಜಾರಿಗೆ ಮಾಡಲಾಗುತ್ತಿದೆ. ಮತ್ತೊಂದಡಿಯಲ್ಲಿ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಕೊಟ್ಟು ಹೆಂಡದ ಮೂಲಕ 10,000 ಕಿತ್ತುಕೊಳ್ಳುತ್ತಿದ್ದಾರೆ ಎಂದು ವಿಜೇಂದ್ರ ಅವರು ಕಿಡಿಕಾರಿದ್ದಾರೆ. ವಿಡಿಯೋ ಮಾತ್ರ ಬಹಳ ಮುಖ್ಯವಾಗಲಿದೆ. ಮತ್ತೊಂದಡಿಯಲ್ಲಿ ಕೇವಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ಸಾಕು, ಕೇಂದ್ರ ಸರ್ಕಾರವೇ 2,000 ರೂಪಾಯಿ ಜಮೆ ಮಾಡುತ್ತೆ. ಏನಿದು ಯೋಜನೆ, ಯಾರು ಅರ್ಹರು, ಎಲ್ಲ ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಭಾರಿ ಏರಿಕೆ ಕಂಡಿದ್ದಂತ ಚಿನ್ನ ಭಾರಿ ಮಟ್ಟದಲ್ಲಿನ ಕುಸಿತವಾಗಿದೆ. ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಮುಖ್ಯವಾದ ಮಾಹಿತಿ. ಚಿನ್ನದ ರೇಟ್ ಬಗ್ಗೆಯೂ ಕೂಡ ಮಾಹಿತಿ ನೋಡೋಣ. ಇನ್ನು ಮತ್ತೊಂದೆಡೆಯಲ್ಲಿ ರಾಜ್ಯ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ದರೂ ಕೂಡ ಬಿಪಿಎಲ್ ಕಾರ್ಡ್ ಕೊಡಬಹುದು ಎಂದು ಸ್ವತಃ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಒಂದು ಷರತ್ತು ಕೂಡ ಹಾಕಿದ್ದಾರೆ, ಅದು ಕೂಡ ನೋಡೋಣ. ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇನ್ನು ಮುಂದೆ ಫ್ರೀ ಬಸ್ ಅಂತ ಸುಮ್ಮನೆ ಬಸ್ ಹತ್ತುವ ಹಾಗಿಲ್ಲ. ಯಾಕಂದ್ರೆ ಆಧಾರ್ ಕಾರ್ಡ್ ಇದ್ರೂ ಕೂಡ ನೀವು ಹಣ ಕೊಟ್ಟು ಟಿಕೆಟ್ ಪಡೆದುಕೊಳ್ಳಬೇಕಾಗುತ್ತೆ. ಹೌದು ಸ್ನೇಹಿತರೆ, ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಂತೆ ಶಕ್ತಿ ಯೋಜನೆಗೂ ಕೂಡ ಸರ್ಕಾರ ಕಠಿಣ ನಿಯಮ ಜಾರಿಗೆ ಮಾಡಲು ಮುಂದಾಗಿದೆ. ಹೌದು, ಇದೀಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಶೀಘ್ರವೇ ಜೀವಿತ ಪ್ರಮಾಣ ಪತ್ರವು ಕೂಡ ಕಡ್ಡಾಯ ಮಾಡಲು ಮುಂದಾದ ಸರ್ಕಾರ ಇದೀಗ ಶಕ್ತಿ ಯೋಜನೆಗೂ ಕೂಡ ಕಠಿಣ ನಿಯಮ ಜಾರಿಗೆ ಮಾಡ್ತಾ ಇದೆ. ಆಧಾರ್ ಕಾರ್ಡ್ ಇರುವ ಯಾವುದೇ ಮಹಿಳೆ ಕರ್ನಾಟಕ ಸಾರಿಗೆಯನ್ನು ಇನ್ನು ಮುಂದೆ ಉಚಿತವಾಗಿ ಸಂಚಾರ ಮಾಡಲು ಆಗೋದಿಲ್ಲ. ಯಾಕಂದ್ರೆ ಆಧಾರ್ ಕಾರ್ಡ್ ಬದಲಿಗೆ ಸ್ಮಾರ್ಟ್ ಕಾರ್ಡ್ ಇರುವುದು ಕಡ್ಡಾಯ. ಹೌದು, ಕರ್ನಾಟಕದಲ್ಲಿ ಸಾಕಷ್ಟು ಮಹಿಳೆಯರು ಈಗಾಗಲೇ ಶಕ್ತಿ ಯೋಜನೆಯ ಪ್ರಯೋಜನ ಪಡೆದುಕೊಂಡಿದ್ದು ಇದುವರೆಗೆ 660 ಕೋಟಿ ಟಿಕೆಟ್ ಅನ್ನ ಉಚಿತವಾಗಿ ಕೊಡಲಾಗಿದೆ. ಹೌದು, ಇದು ಸರ್ಕಾರಕ್ಕೆ ದೊಡ್ಡ ನಷ್ಟವೆನಿಸಿದ್ರೂ ಕೂಡ ಈ ಒಂದು ಯೋಜನೆಯನ್ನು ಸರ್ಕಾರ ಮುಂದುವರಿಸಿಕೊಂಡು ಬಂದಿದೆ. ಆದರೆ ಸ್ನೇಹಿತರೆ, ಈ ಒಂದು ಯೋಜನೆಯಲ್ಲಿ ಕೆಲವು ಮಾರ್ಪಾಡು ಮಾಡಲು ಸರ್ಕಾರ ಮುಂದಾಗಿದೆ. ಅದುವೇ ಸ್ಮಾರ್ಟ್ ಕಾರ್ಡ್ ವಿತರಣೆ. ಹೌದು, ಹೊರ ರಾಜ್ಯದ ಮಹಿಳೆಯರು ಕೂಡ ಕರ್ನಾಟಕದಲ್ಲಿ ನಕಲಿ ಆಧಾರ್ ಕಾರ್ಡ್ ಅಥವಾ ಬೇರೆಯವರ ಆಧಾರ್ ಕಾರ್ಡ್ ಕೊಟ್ಟು ಉಚಿತವಾಗಿ ಪ್ರಯಾಣ ಮಾಡುತ್ತಿದ್ದು, ಇದನ್ನ ತಡೆಗಟ್ಟಲು ಸರ್ಕಾರ ಇದೀಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ಜಾರಿಗೆ ಮಾಡಲು ಮುಂದಾಗಿದೆ. ಶೀಘ್ರವೇ ಕರ್ನಾಟಕದ ಬಜೆಟ್ ಕೂಡ ಮಂಡನೆ ಆಗಲಿದ್ದು, ಬಜೆಟ್ನಲ್ಲಿ ಈ ಕುರಿತಂತೆ ಅನುದಾನ ಮೀಸಲಿಟ್ಟು ಎಲ್ಲಾ ಮಹಿಳೆಯರಿಗೆ ಉಚಿತವಾಗಿ ಶಕ್ತಿಯ ಸ್ಮಾರ್ಟ್ ಕಾರ್ಡ್ ಕೊಡಲು ಸರ್ಕಾರ ಮುಂದಾಗಿದೆ. ಹೌದು, ಶಕ್ತಿ ಯೋಜನೆಯು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯ ಭರವಸೆಗಳಲ್ಲಿ ಒಂದಾಗಿದೆ. ಕರ್ನಾಟಕದ ಮಹಿಳೆಯರಿಗೆ ಐಷಾರಾಮಿ ಅಲ್ಲದ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಬಸ್ ಪ್ರಯಾಣ ಕೊಡಲಾಗುತ್ತಿದೆ. ಜೂನ್ 11, 2023ರಿಂದಲೇ ಈ ಒಂದು ಯೋಜನೆ ಜಾರಿಗೆ ಬಂದಿದ್ದು, ಇಲ್ಲಿವರೆಗೆ ಮಹಿಳೆಯರು ಕೇವಲ ಆಧಾರ್ ಕಾರ್ಡ್ ತೋರಿಸುವ ಮೂಲಕ ಉಚಿತವಾಗಿ ಪ್ರಯಾಣ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಆದರೆ ಇನ್ನು ಮುಂದೆ ಹಾಗೆ ಆಗೋದಿಲ್ಲ. ಹೌದು ಸ್ನೇಹಿತರೆ, ಪ್ರತಿ ಮಹಿಳೆಯರು ಶಕ್ತಿ ಸ್ಮಾರ್ಟ್ ಕಾರ್ಡ್ ಹೊಂದುವುದು ಕಡ್ಡಾಯವಾಗಲಿದ್ದು, ಶೀಘ್ರವೇ ಸರ್ಕಾರ ಈ ಕುರಿತಂತೆ ಆದೇಶ ಹೊರಡಿಸಿ ಅರ್ಜಿ ಪ್ರಕ್ರಿಯೆಯೂ ಕೂಡ ಶುರು ಮಾಡಬಹುದು. ಈ ಬಗ್ಗೆ ಮಾಹಿತಿ ಬಂದ ಕೂಡಲೇ ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು ಎಂಬ ಕುರಿತಂತೆ ನಾವು ನಿಮಗೆ ಮಾಹಿತಿ ತಲುಪಿಸುತ್ತೇವೆ. ಹಾಗಾಗಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಬನ್ನಿದೀಗ ಎರಡನೇ ಮಾಹಿತಿಗೆ ಹೋಗೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಳೆದ ತಿಂಗಳು ಜನವರಿ ಅಥವಾ ಈ ತಿಂಗಳು ಫೆಬ್ರವರಿಯಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾವಾಯ್ತಾ? ಕಮೆಂಟ್ ಮಾಡಿ. ಯಾಕಂದ್ರೆ ಸರ್ಕಾರ ಬಾಕಿ ಕಂತನ್ನ ಬಿಡುಗಡೆ ಮಾಡಿದೆ. ಕೆಲ ಫಲಾನುಭವಿಗಳಿಗೆ 24 ಕಂತು ಜಮಾ ಆಗಿದ್ರೆ, ಇನ್ನು ಕೆಲ ಫಲಾನುಭವಿಗಳಿಗೆ 25 ಮತ್ತು 26ನೇ ಕಂತು ಜಮೆ ಆಗುವುದು ಶುರುವಾಗಿದೆ. ಆದರೆ ಸರ್ಕಾರದ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವಾ. ವಿಜೇಂದ್ರ ಅವರು ಕಿಡಿಕಾರಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮೂಲಕ ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟು ಹೆಂಡದ ಮೂಲಕ 10,000 ಕಿತ್ತುಕೊಳ್ಳುತ್ತಿದೆ ಎಂದು ಬೆಳಗಾವಿಯಲ್ಲಿ ಕಿಡಿಕಾರಿದ್ದಾರೆ. ಸುಮಾರು 60 ವರ್ಷ ದೇಶವನ್ನಾಳಿದ ಕಾಂಗ್ರೆಸ್ ಪಕ್ಷ ಬಡತನ ನಿರ್ಮೂಲನೆ ಮಾಡುವುದಾಗಿ ಹೇಳಿತ್ತು. ಆದರೆ ಬಡವರನ್ನೇ ನಿರ್ಮೂಲನೆ ಮಾಡಿದರೆ ಹೊರತು ಬಡವರ ಬಡತನ ಮಾತ್ರ ನಿರ್ಮೂಲನೆ ಮಾಡಲು ಇವರಿಗೆ ಆಗಲಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವಾ. ವಿಜೇಂದ್ರ ಅವರು ಆರೋಪ ಮಾಡಿದ್ದಾರೆ. ಹೌದು, ಬೆಳಗಾವಿಯಲ್ಲಿ ಜಿ ರಾಮ್ಜಿ ಕುರಿತು ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ವಿಜೇಂದ್ರ ಅವರು ಕಳೆದ 2.5 ವರ್ಷದಿಂದ ಕರ್ನಾಟಕದಲ್ಲಿ ಒಂದಾದರೂ ಹೊಸ ಅಭಿವೃದ್ಧಿ ಯೋಜನೆ ಇವರಿಗೆ ಜಾರಿಗೆ ಮಾಡಲು ಸಾಧ್ಯವಾಯಿತೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಗೃಹಲಕ್ಷ್ಮಿಯ 2,000 ರೂಪಾಯಿ ಕೊಡುತ್ತಿದ್ದೇವೆ ಎಂದು ಬೆನ್ನು ತಟ್ಟಿಕೊಳ್ಳುತ್ತಾರೆ. ಆದರೆ ಮತ್ತೊಂದೆಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕ್ರೋಢೀಕರಿಸಲು ಸಾಧ್ಯವಾಗದೆ ಕರ್ನಾಟಕದಲ್ಲಿ ಅಬಕಾರಿ ಇಲಾಖೆಗೆ 40,000 ಕೋಟಿ ವ್ಯವಹಾರದ ಗುರಿ ನೀಡಿದ್ದಾರೆ. ಈ ಮೂಲಕ ಕರ್ನಾಟಕವನ್ನು ಕುಡುಕರ ರಾಜ್ಯವನ್ನಾಗಿ ಮಾಡಲು ಹೊರಟಿದ್ದಾರೆ ಎಂದು ವಿಜೇಂದ್ರ ಅವರು ಕಿಡಿಕಾರಿದ್ದಾರೆ. ಇಂದು ರಾಜ್ಯದಲ್ಲಿ 500 ಮೀಟರ್ಗೆ ಒಂದು ಮೆಡಿಕಲ್ ಶಾಪ್ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಪ್ರತಿ 500 ಮೀಟರ್ಗೆ ಒಂದು ಬಾರ್ ಅಂಗಡಿ ಮಾತ್ರ ಸಿಗುತ್ತೆ ಎಂದು ವ್ಯಂಗ್ಯವಾಡಿದ್ದಾರೆ. ಕರ್ನಾಟಕದ ದಿನಸಿ ಅಂಗಡಿಗಳಲ್ಲೂ
ಗಳಿಂದಲೂ ಕೂಡ ಹೆಂಡ ಮಾರಾಟ ಮಾಡಲಾಗುತ್ತಿದೆ. ಇದು ಕಾಂಗ್ರೆಸ್ ಸರ್ಕಾರದ ಸಾಧನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಕುಟುಂಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಕೊಟ್ಟು ಅದೇ ಮನೆಯಿಂದ ಹೆಂಡದ ಮೂಲಕ 10,000 ಕಿತ್ತುಕೊಳ್ಳುವುದೇ ಸರ್ಕಾರದ ಸಾಧನೆಯಾಗಿದೆ ಎಂದು ವಿಜೇಂದ್ರ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ತಮ್ಮದೇ ಶಾಸಕರಿಗೆ ಅನುದಾನ ಕೊಡುವ ಯೋಗ್ಯತೆಯೂ ಕೂಡ ಸರ್ಕಾರದ ಬಳಿ ಇಲ್ಲ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಈಗ ತಮ್ಮದೇ ಪಕ್ಷದ ಕೆಲ ಶಾಸಕರಿಗೆ ವಿದೇಶದ ಪ್ರವಾಸದ ಭಾಗ್ಯ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯದ ಅಭಿವೃದ್ಧಿ ಕುರಿತಂತೆ ಅಪೇಕ್ಷೆ ಪಡಲು ಇಲ್ಲಿ ಸಾಧ್ಯವಿಲ್ಲ ಎಂದು ಮಾಧ್ಯಮಗಳ ಮುಂದೆ ಟೀಕೆ ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ರೈತರಾಗಿದ್ದರೆ ಕೇಂದ್ರ ಸರ್ಕಾರದಿಂದ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಂಡು 2,000 ರೂಪಾಯಿ ಪಡೆದುಕೊಳ್ಳಿ. ಹೌದು ಸ್ನೇಹಿತರೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತು ಶೀಘ್ರವೇ ಬಿಡುಗಡೆ ಆಗಲಿದ್ದು, ಅದಕ್ಕೂ ಮುನ್ನ ಕೇಂದ್ರ ಸರ್ಕಾರದಿಂದ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಹೌದು, ದೇಶದ 30 ಲಕ್ಷಕ್ಕೂ ಹೆಚ್ಚು ರೈತರು ತಮ್ಮ ಬ್ಯಾಂಕ್ ಖಾತೆಗಳಿಗೆ ಇದುವರೆಗೆ ಆಧಾರ್ ಕಾರ್ಡು ಲಿಂಕ್ ಮಾಡಿಕೊಂಡಿಲ್ಲವಂತೆ. ಹಾಗಾಗಿ ಇಂತಹ ರೈತರಿಗೆ 2,000 ರೂಪಾಯಿ ಜಮೆ ಆಗದಿರಬಹುದು ಎಂದು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಸೂಚನೆ ಕೊಟ್ಟಿದೆ. ಹೌದು ಸ್ನೇಹಿತರೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳು ನೀವೇನಾದರೂ ಆಗಿದ್ರೆ ಕೂಡಲೇ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಕೊಳ್ಳಿ. ದೇಶಾದ್ಯಂತ 22ನೇ ಕಂತಿಗಾಗಿ ಕೋಟ್ಯಾಂತರ ರೈತರು ಕಾಯುತ್ತಿದ್ದು, ಅದಕ್ಕೂ ಮುನ್ನವೇ ಕೇಂದ್ರ ಸರ್ಕಾರದಿಂದ ಒಂದು ಮಾಹಿತಿ ಬಂದಿದೆ. ಹೌದು, ಕೇಂದ್ರದ ಕೃಷಿ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ ಲಕ್ಷಾಂತರ ರೈತರು ಈಗಲೂ ಕೂಡ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಂಡಿಲ್ಲ. ಹಾಗಾಗಿ ಇಂತಹ ಸ್ಥಿತಿಯಲ್ಲಿ 2,000 ರೂಪಾಯಿ ಮುಂದಿನ ಕಂತು ಜಮೆ ಆಗದೆ ನಿಂತು ಹೋಗಬಹುದು ಎಂದು ಸೂಚನೆ ಕೊಡಲಾಗಿದೆ. ಸ್ನೇಹಿತರೆ, ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಮಾತ್ರ ಹಣ ಜಮವಾಗುತ್ತಂತೆ. ಹೌದು, ಮಾಹಿತಿಯ ಪ್ರಕಾರ ಉತ್ತರ ಪ್ರದೇಶ ರಾಜ್ಯವೊಂದರಲ್ಲೇ 10 ಲಕ್ಷಕ್ಕೂ ಅಧಿಕ ರೈತರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಂಡಿಲ್ಲ. ಇನ್ನು ಉಳಿದಂತೆ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯ ರೈತರ ಬ್ಯಾಂಕ್ ಖಾತೆಗಳು ಈಗಲೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಆಗದೆ ಬಾಕಿ ಉಳಿದುಕೊಂಡಿವೆ. ಹಾಗಾಗಿ ಸ್ನೇಹಿತರೆ, ನೀವೇನಾದರೂ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮಗಿದೊಂದು ಮುಖ್ಯವಾದ ಮಾಹಿತಿ. ಇನ್ನು ನವೆಂಬರ್ ತಿಂಗಳಲ್ಲಿ 21ನೇ ಕಂತು ಬಿಡುಗಡೆ ಮಾಡಲಾಗಿತ್ತು. ಆ ಒಂದು ಕಂತು ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗಿದೆಯಾ? ಕಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ. ಆ ಒಂದು ಕಂತು ಜಮಾ ಆಗಿದ್ರೆ ಈಗ ಮತ್ತೊಂದು ಕಂತು ನಿಮಗೆ ಜಮೆ ಆಗುತ್ತೆ. ಒಂದೊಮ್ಮೆ ಅದೇ ಕಂತು ಜಮಾ ಆಗಿಲ್ಲವೆಂದರೆ ಈ ಒಂದು ಕಂತು ಕೂಡ ನಿಮಗೆ ಜಮೆ ಆಗೋದಿಲ್ಲ. ಅಂದಹಾಗೆ ಸ್ನೇಹಿತರೆ, 22ನೇ ಕಂತು ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಜಮೆ ಆಗುವ ನಿರೀಕ್ಷೆ ಇದೆ. ಬಜೆಟ್ನಲ್ಲಿ ಈ ಬಾರಿ ಈ ಒಂದು ವರ್ಷಕ್ಕೆ 66,000 ಕೋಟಿ ರೂಪಾಯಿ ಹಣವನ್ನು ರೈತರಿಗೆ ಕೊಡಬೇಕೆಂದು ಮೀಸಲಿಡಲಾಗಿದೆ. ಬನ್ನಿ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ಸತತವಾಗಿ ಏರಿಕೆ ಕಂಡಂತ ಚಿನ್ನ ಈಗ ಸತತವಾಗಿ ಕುಸಿತ ಕಾಣುತ್ತಿದೆ. ಹೌದು ಸ್ನೇಹಿತರೆ, ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಮುಖ್ಯವಾದ ಮಾಹಿತಿ. ಕಳೆದ 10 ದಿನಗಳಿಂದ ಏರಿಳಿತ ಹಾದಿಯಲ್ಲಿದ್ದಂಥ ಚಿನ್ನ ಈಗ ಮತ್ತೆ ಕುಸಿತ ಕಂಡಿದೆ. ವಿಶೇಷವಾಗಿ ಸ್ನೇಹಿತರೆ, 24 ಕ್ಯಾರೆಟ್ ಪ್ರತಿ ಗ್ರಾಮ್ ಚಿನ್ನದಲ್ಲಿ 262 ರೂಪಾಯಿ ಇಳಿಕೆ ಆಗಿದೆ. ಅಂದರೆ 10 ಗ್ರಾಮ್ಗೆ 2,600 ರೂಪಾಯಿವರೆಗೆ ಇಳಿಕೆ ಆಗಿದೆ. ಬೆಳ್ಳಿಯು ಕೂಡ ಸಖತ್ತಾಗಿ ಕುಸಿತಗೊಂಡಿದೆ. ಈ ಒಂದು ಹಿಂದೆ ಯಾರೆಲ್ಲರೂ ಚಿನ್ನ ಖರೀದಿ ಮಾಡಿಲ್ಲವೋ ಅವರಿಗೆ ಇದೊಂದು ರೀತಿ ಸುವರ್ಣ ಅವಕಾಶ. ಮದುವೆ ಹಾಗೂ ಹಬ್ಬದ ಸೀಸನ್ ಸಮೀಪಿಸುತ್ತಿರುವ ಹಿನ್ನೆಲೆ ಚಿನ್ನ ಖರೀದಿ ಮಾಡಲು ಯೋಜನೆ ಮಾಡಿಕೊಂಡಿರುವವರಿಗೆ ಇದೊಂದು ಉತ್ತಮ ಅವಕಾಶವೆಂದು ಅಂಗಡಿ ವ್ಯಾಪಾರಿಗಳು ಹೇಳುತ್ತಿದ್ದಾರೆ. ಸ್ನೇಹಿತರೆ, ಇದೀಗ 24 ಕ್ಯಾರೆಟ್ ಚಿನ್ನದ ದರ ಪ್ರತಿ ಗ್ರಾಮ್ಗೆ 15,578 ರೂಪಾಯಿ ಎಂದು ಹೇಳಲಾಗ್ತಾ ಇದೆ. ಹೌದು, ಇದು ಫೆಬ್ರವರಿ 13ರ ಮಾರುಕಟ್ಟೆಯ ರೇಟ್ ಆಗಿದೆ ಸ್ನೇಹಿತರೆ. ಅದೇ ರೀತಿ ಬೆಳ್ಳಿ ಬೆಲೆಯೂ ಕೂಡ 275 ರೂಪಾಯಿ ಪ್ರತಿ ಗ್ರಾಮು. ಈ ಒಂದು ಹಿಂದೆ 420 ರೂಪಾಯಿ ಪ್ರತಿ ಗ್ರಾಮ್ ಆಗಿತ್ತು. ಈಗ 40% ಕುಸಿತ ಕಂಡು ಪ್ರತಿ ಗ್ರಾಮು 275 ರೂಪಾಯಿಗೆ ಲಭ್ಯವಾಗಿದೆ. ಅಂದ್ರೆ ಸ್ನೇಹಿತರೆ, 1 kg ಬೆಳ್ಳಿ 2,75,000 ರೂಪಾಯಿ. ಈ ಒಂದು ಹಿಂದೆ 1 kg ಬೆಳ್ಳಿ 4,20,000 ರೂಪಾಯಿವರೆಗೆ ಮುಟ್ಟಿದೆ ಸ್ನೇಹಿತರೆ. ಈ ಒಂದು ಹಿಂದೆ ಯಾರೆಲ್ಲರೂ 4 ಲಕ್ಷ ಇದ್ದಾಗ ಖರೀದಿ ಮಾಡಿದ್ದಾರೋ ಈಗ ಅವರೆಲ್ಲರೂ ಕೂಡ ಚಿಂತೆ ಪಡುವಂತೆ ಆಗಿದೆ. ಆದರೆ ಮುಂಬರುವ ದಿನಗಳಲ್ಲಿ ಮತ್ತೊಮ್ಮೆ ಬೆಳ್ಳಿ 4 ಲಕ್ಷ ದಾಟಬಹುದು ಎಂದು ಕೂಡ ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ನಿಮ್ಮ ಪ್ರಕಾರ ಚಿನ್ನ ಬೆಳ್ಳಿ ಕುಸಿತವಾಗಬೇಕೋ ಏರಿಕೆ ಆಗಬೇಕೋ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಬನ್ನಿ ಇದೀಗ ಕೊನೆಯ ಮಾಹಿತಿಗೆ ಹೋಗೋಣ. ಈ ಒಂದು ಹಿಂದೆ ಆದಾಯ ತೆರಿಗೆ ಕಟ್ಟುತ್ತಿದ್ದಾರೆ ಎಂದು BPL ಕಾರ್ಡ್ ಅನ್ನು ರದ್ದು ಮಾಡಿ APL ಕಾರ್ಡ್ಗೆ ಪರಿವರ್ತನೆ ಮಾಡಲಾಯಿತು. ಆದರೆ ಇದೀಗ ಆಹಾರ ಸಚಿವ KH ಮುನಿಯಪ್ಪನವರು ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಹೌದು, ಕುಟುಂಬದಲ್ಲಿ ಮಕ್ಕಳು ಬೇರೆ ಕಡೆಗೆ ಕೆಲಸ ಮಾಡಿಕೊಂಡು ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ರೆ ಇತ್ತ ತಂದೆ ತಾಯಿಗೆ BPL ಕಾರ್ಡು ನೀಡಬಹುದು. ಈ ಬಗ್ಗೆ ಸೂಕ್ಷ್ಮವಾಗಿ ಪರಿಶೀಲಿಸಿ BPL ಕಾರ್ಡು ಕೊಡಿ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ KH ಮುನಿಯಪ್ಪನವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹೌದು, ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದಂತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ KH ಮುನಿಯಪ್ಪನವರು ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಮಾಧ್ಯಮಗಳ ಮುಂದೆ ಮಾತನಾಡಿದಂತೆ ಇವರು BPL ಕಾರ್ಡು ಪರಿಷ್ಕರಣೆ ವೇಳೆ ಕೆಲವರು ಮನೆ ಸಾಲ, ಬೈಕ್ ಸಾಲಕ್ಕಾಗಿ ಆದಾಯ ತೆರಿಗೆ ಪಾವತಿ ಮಾಡುತ್ತಾರೆ. ಹಾಗಾಗಿ ಅಂಥವರಿಗೂ ಕೂಡ ವಿನಾಯಿತಿ ನೀಡಬೇಕು. ಅವರ BPL ಕಾರ್ಡು ರದ್ದು ಮಾಡಬಾರದು. ಆದರೆ ದೀರ್ಘಕಾಲದಿಂದ ತೆರಿಗೆ ಪಾವತಿ ಮಾಡುತ್ತಿದ್ರೆ ಆಗ ಖಡಾಖಂಡಿತವಾಗಿ ಅವರ ಕಾರ್ಡನ್ನು APL ಕಾರ್ಡ್ ಆಗಿ ಪರಿವರ್ತಿಸಿ ಎಂದು ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಇದೇ ಮಧ್ಯೆ ಸ್ನೇಹಿತರೆ, ಒಂದೊಮ್ಮೆ ಕುಟುಂಬದಲ್ಲಿ ಮಕ್ಕಳು ಬೇರೆ ಕಡೆಗೆ
ಕೆಲಸ ಮಾಡಿಕೊಂಡು ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ರೆ ಇತ್ತ ತಂದೆ ತಾಯಿಗೆ ಬಿಪಿಎಲ್ ಕಾರ್ಡ್ ನೀಡಬಹುದು. ಆದರೆ ಈ ಬಗ್ಗೆಯೂ ಕೂಡ ಪರಿಶೀಲಿಸಿ ಎಂದಿದ್ದಾರೆ. ಇನ್ನು 75 ವರ್ಷ ವಯಸ್ಸಿನ ಮೇಲ್ಪಟ್ಟ ಒಂಟಿ ಹಿರಿಯ ನಾಗರಿಕರಿಗೆ ಮಾತ್ರ ಅನ್ನ ಸುವಿಧಾ ಯೋಜನೆ ಮೂಲಕ ಅರ್ಹ ಫಲಾನುಭವಿಗಳಿಗೆ ನ್ಯಾಯಬೆಲೆ ಅಂಗಡಿಯವರು ಮನೆ ಬಾಗಿಲಿಗೆ ಪಡಿತರ ವಿತರಣೆ ಮಾಡಬೇಕು ಎಂದಿದ್ದಾರೆ. ಇದೀಗ ಹಾಸನ ಜಿಲ್ಲೆಯೊಂದರಲ್ಲೇ 75 ವರ್ಷ ಮೀರಿದ 15,000 ನಾಗರಿಕರಿದ್ದು, ಆದರೆ 10,000 ಜನರ ಬಳಿ ಮೊಬೈಲ್ ಇಲ್ಲ. ಹಾಗಾಗಿ ಅವರು ಈ ಒಂದು ಯೋಜನೆಯಿಂದ ವಂಚಿತರಾಗಿದ್ದಾರೆ. ಈ ಬಗ್ಗೆಯೂ ಕೂಡ ಕ್ರಮ ವಹಿಸಿ ಎಂದು KH ಮುನಿಯಪ್ಪನವರು ನಿರ್ದೇಶನ ನೀಡಿದ್ದಾರೆ. ಸ್ನೇಹಿತರೆ, ಸದ್ಯಕ್ಕೆ ಎಷ್ಟೇ ಇತ್ತು. ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ.